ರಾಮಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಲಕ್ಷಮ್ಮ ಎಂಬ ಅತ್ತೆ ತನ್ನ ಮಗ ರಾಮೇಶನ ಜೊತೆ ವಾಸಿಸುತ್ತಿದ್ದಳು. ರಾಮೇಶನಿಗೆ ಶಾಂತ ಸ್ವಭಾವದ ವಿದ್ಯಾವಂತಿಯಾದ ಸೀತಾ ಎಂಬ ಹೆಂಡತಿ ಇದ್ದಳು. ಸೀತಾ ಮನೆಗೆ ಬಂದ ದಿನದಿಂದಲೇ ಅತ್ತೆ ಸೊಸೆ ನಡುವೆ ಅಂತರ ಶುರುವಾಯಿತು. ಲಕ್ಷಮ್ಮಗೆ ತನ್ನ ಮಾತು ಕೇಳುವ ಸೊಸೆ ಬೇಕಿತ್ತು. ಆದರೆ ಸೀತಾ ಸತ್ಯ, ಪ್ರೀತಿ ಮತ್ತು ಸಹನಶೀಲತೆಯಲ್ಲಿ ನಂಬಿಕೆ ಇಟ್ಟವಳು. ಅತ್ತೆ ದಿನವೂ ಸೊಸೆಗೆ ಕೆಲಸದಲ್ಲಿ ತಪ್ಪು ಹುಡುಕುತ್ತಿದ್ದಳು. ಇದು ಸರಿಯಿಲ್ಲ, ಅದು ಸರಿಯಿಲ್ಲ ಎಂದು ದೂರು ಹೇಳುತ್ತಿದ್ದಳು. ಒಮ್ಮೆ ಹಬ್ಬದ ದಿನ ಮನೆಗೆ ಅತಿಥಿಗಳು ಬಂದರು. ಲಕ್ಷಮ್ಮ ಸೀತಾಗೆ ಉದ್ದೇಶಪೂರ್ವಕವಾಗಿ ಕಷ್ಟದ ಕೆಲಸಗಳನ್ನು ನೀಡಿದಳು. ಸೀತಾ ಯಾವುದೇ ಅಸಮಾಧಾನ ತೋರಿಸದೆ ಎಲ್ಲಾ ಕೆಲಸವನ್ನು ಚೆನ್ನಾಗಿ ನೆರವೇರಿಸಿದಳು. ಅತಿಥಿಗಳು ಸೀತಾಳ ಶಿಸ್ತು, ವಿನಯವನ್ನು ಮೆಚ್ಚಿದರು. ಒಂದು ದಿನ ಲಕ್ಷಮ್ಮ ಅಸ್ವಸ್ಥಳಾದಳು. ಸೀತಾ ರಾತ್ರಿ ಹಗಲು ನೋಡಿಕೊಳ್ಳುತ್ತಾ ಔಷಧಿ, ಊಟ ಎಲ್ಲವನ್ನೂ ಸಮಯಕ್ಕೆ ಸರಿಯಾಗಿ ಕೊಟ್ಟಳು. ಆಗ ಲಕ್ಷಮ್ಮನ ಮನಸ್ಸು ಕರಗಿತು. ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಎಂದು ಕಣ್ಣೀರಿನಿಂದ ಹೇಳಿದಳು. ಆ ದಿನದಿಂದ ಅತ್ತೆ ಸೊಸೆ ನಡುವಿನ ಸಂಬಂಧ ಬದಲಾಗಿದೆ. ಮನೆ ಪ್ರೀತಿ, ಸಂತೋಷದಿಂದ ತುಂಬಿತು.